ಕಣ್ಣ ರೆಪೆ ಮನ ತೆರೆ ಪ್ರೇಮ ಕಣ್ಣಲ್ಲೇ ಹೇಳಲ್ಲೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಕೊಟ್ಟಿರೋಂತಹ ಫಾಂಟ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ನ ಇನ್ಪುಟ್ ಮಾಡ್ಕೊಂಡು ಆದಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ, ಅದನ್ನು ಇನ್ಪುಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ಇನ್ಪುಟ್ ಆಗಲಿಲ್ಲ ಅಂದರೆ ಕೆಳಗಡೆ XML ಲಿಂಕ್ ಇದೆ, ಅದನ್ನು ಇನ್ಪುಟ್ ಮಾಡ್ಕೊಬೋದು ನಿಮ್ಮ ಅಲರ್ಟ್ ಮೋಷನಿಗೆ. ಸಾಂಗ್ ಬೇಕಾದರೆ ಟೆಲಿಗ್ರಾಮ್ನಲ್ಲಿ ಸಾಂಗ್ ಇರುತ್ತೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ. ನೀವು ಫೋಟೋ ಎದರಲ್ಲಿದೆ ಅದರೊಳಗೆ ಚೂಸ್ ಮಾಡ್ಕೊಳ್ಳಿ. ಸದ್ಯ ಈಗ ನಾನು ಯಾವ್ದಾರು ಒಂದು ಫೋಟೋ ಹಾಕಿ ತೋರಿಸ್ತೀನಿ ನಿಮಗೆ. ಸದ್ಯ ಈ ಫೋಟೋ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅದನ್ನು ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ವರೆಗೂ ತಗೊಂಬನ್ನಿ. ಲಾಸ್ಟ್ವರೆಗೂ ತಗೊಂಬಂದು ಇದನ್ನು ಸ್ಲೈಡ್ ಮಾಡಿ, ಇಲ್ಲಿ ಲಾಸ್ಟ್ವರೆಗೂ ಸ್ಲೈಡ್ ಮಾಡಿ ಫೋಟೋನ. ಮೇಲ್ಗಡೆ ಇರೋ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಫಸ್ಟ್ ಒಂದು ಇದ್ದ ಫೋಟೋನ ಡಿಲೀಟ್ ಮಾಡಿಬಿಡಿ. ಈ ರೀತಿ ಆಗುತ್ತೆ. ಆಮೇಲೆ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿ ಅಂತ ಇದೆಯಲ್ಲ, ಅದರೊಳಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡಾದ್ಮೇಲೆ ಈಗ ಮೇಲ್ ಒಂದು ಗ್ರೂಪ್ ಅಂತ ಇದೆಯಲ್ಲ, ಅದರೊಳಗೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಹಾಕಿರೋ ಫೋಟೋನೇ ಇಲ್ಲಿ ಹಾಕಿ ಅದನ್ನು ಲಾಸ್ಟ್ವರೆಗೂ ತನ್ನಿ. ಈ ರೀತಿ ಲಾಸ್ಟ್ವರೆಗೂ ತಂದು ಅದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಈ ಥರ ಸ್ಲೈಡ್ ಮಾಡಿ ಫೋಟೋನ ಕರೆಕ್ಟಾಗಿ ಸೈಜ್ ನೋಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಫೋಟೋನ ಈ ರೀತಿ ಇಟ್ಕೊಂಡು ಕೆಳಗಡೆ ಇರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಇಷ್ಟಾದಮೇಲೆ ಫೋಟೋ ಎಲ್ಲ ರೆಡಿಯಾಗಿದೆ, ವಿಡಿಯೋ ನೋಡ್ಬೋದು. ಈಗ ಸೇವ್ ಮಾಡ್ಕೊಂಡು ನಿಮ್ಮ ಅಲರ್ಟ್ ಮೋಷನಿಗೆ ಹಾಕೋಬೋದು. ವಿಡಿಯೋ ಇಷ್ಟ ಆದಮೇಲೆ ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಲರ್ ಆ್ಯಂಡ್ ಫಿಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆಡ್ ಕಲರ್ ಕಾಣುತ್ತೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಇಲ್ಲಿ ಹಾಕ್ಕೋಬೋದು ನೋಡಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಈ ರೀತಿ ಹಾಕ್ಕೊಂಡು ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.